ಇವತ್ತು ನೋಡಿ ನಮ್ಮ ಯುವಕರಿದ್ದಾರೆ, ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ. ಯುವಕರು ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಯುವಕರನ್ನು ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋಂಥದ್ದು. ಏನು ಹಿಂದೆ ಗುರುಗಳು ವಿರಕ್ತರು ಏನೊಂದು ಪ್ರತಿಪಾದನೆ ಮಾಡಿದ್ದಾರೆ, ವೀರಶೈವ ಲಿಂಗಾಯತ ಧರ್ಮದ ಸಾರ ಏನಿದೆಯಪ್ಪ ಅಂತ ಹೇಳಿದರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಅವರು ಹೇಳ್ಕೊತಾನೆ ಬಂದಿದ್ದಾರೆ. ಹಿಂದೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದೇ ಇವತ್ತು ಲಿಂಗಾಯತ ವೀರಶೈವ ಧರ್ಮದ ಒಂದು ಉದ್ದೇಶ. ಇವತ್ತು ನಮ್ಮ ಸಮುದಾಯದ ಏನೊಂದು ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಇವತ್ತು ನೂರಾರು ಸಾವಿರ ವರ್ಷಗಳಿಂದ ಹಿಂದಿನಿಂದಲೂ ಇವತ್ತು ಏನು ನಮ್ಮ ಸಮುದಾಯದ ಮಠಮಾನ್ಯಗಳು ಒಂದು ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾವೆ. ನವಕರ್ನಾಟಕ ನಿರ್ಮಾಣದಲ್ಲಿ, ನವಭಾರತ ನಿರ್ಮಾಣದಲ್ಲಿ ಲಿಂಗಾಯತರ ವೀರಶೈವರ ಕೊಡುಗೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತು ನೋಡಿ, ಎಲ್ಲ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು ಇವತ್ತು ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯರಿಗೆ ಇವತ್ತಷ್ಟೇ ಅಲ್ಲ, ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಈಗಲೂ ಸಹಿತ ಎಲ್ಲರಿಗೂ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಅವರಿಗೆ ನೈತಿಕ ಮೌಲ್ಯಾಧಾರಿತವಾದಂಥ, ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಟ್ಟು ಬೆಳೆಸಿದಂಥ ಕೀರ್ತಿ ಈ ಒಂದು ಸಮುದಾಯಕ್ಕೆ ಸಲ್ತದೆ. ಇವತ್ತು ನೋಡಿ, ಕರ್ನಾಟಕ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದರೆ, ಅದರಲ್ಲಿ ಈ ಸಮುದಾಯದ, ಈ ಮಠಮಾನ್ಯಗಳ, ಸಂಘ ಸಂಸ್ಥೆಗಳ ಕೊಡುಗೆ ಅಪಾರವಾಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬಹುದು. ಇವತ್ತು ಏನು ಸಮಾಜ ಕವಲು ದಾರಿಯಲ್ಲಿದೆ, ಅನೇಕ ಸಮಸ್ಯೆಗಳು, ಸವಾಲುಗಳು ಈ ಸಮುದಾಯದ ಎದುರುಗಡೆ ಇದ್ದಾವೆ. ಹೀಗಾಗಿ ಇಲ್ಲಿದ್ದಂಥ ಏನು ದುರ್ಬಲರಿದ್ದಾರೆ, ಇಲ್ಲಿ ನಮ್ಮ ಯುವಕರಿಗೆ ಒಂದು ನಿರುದ್ಯೋಗದ ಸಮಸ್ಯೆ ಇದೆ, ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅವ್ರ ಮೇಲೆ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು, ಮತ್ತು ದುಶ್ಚಟರಹಿತವಾದಂಥ, ದುರ್ಗುಣರಹಿತವಾದಂಥ ಒಂದು ಪ್ರಬುದ್ಧವಾದಂಥ ಒಂದು ಸಮುದಾಯ ನಿರ್ಮಾಣ ಮಾಡಲಿಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಇವತ್ತು ಮಾಡುವಂಥದ್ದಕ್ಕೆ ನಾನು ಆದ್ಯತೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ಫ್ಯಾಕ್ಟ್ ದರ್ ಇಸ್ ನೋ ಡಿಲೇ ಇನ್ ಕನ್ಸ್ಟ್ರಕ್ಷನ್ ಆಫ್ ದ ಅನುಭವ ಮಂಟಪ. ಅನುಭವ ಮಂಟಪ ಕಾನ್ಸೆಪ್ಟ್ ನೋಡಿ, ಇವತ್ತು ಹಿಂದಿನ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಂಟಪ ನಿರ್ಮಾಣ ಮಾಡಿದರು. ಇವತ್ತು ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂತ ಹೇಳ್ತೀವಿ ನಾವು. ನೈಜವಾಗಿ ನೋಡಿದರೆ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಥಮ ಸಂಸತ್ತು ಅಂತ ಹೇಳಿದರೆ ಅದು ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಇವತ್ತು ವಿಶೇಷವಾಗಿ ಏನು ಶರಣರಿದ್ರು, 770 ಅಮರಗಳಂಗಳು ಅಂದರೆ 770 ಶರಣರು ಇದ್ರು ಅವತ್ತು. ಆ ಶರಣರು ವಿವಿಧ ವೃತ್ತಿ ಮಾಡ್ತಾ ಇದ್ರು. ಮಹಿಳೆಯರನ್ನು ಸೇರಿಸ್ಕೊಂಡು ಅಕ್ಕಮಹಾದೇವಿ ಅವ್ರ ಜೊತೆಯಲ್ಲಿ ನಾಗಲಾಂಬಿಕಾ, ಅನೇಕ ಮಹಿಳೆಯರಿಗೆ ಅನುಭವ ಮಂಟಪದಲ್ಲಿ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಎಲ್ಲ ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಏನಿದ್ರು ಎಲ್ಲ ಸಮುದಾಯದವರಿಗೆ ಒಂದು ಕಡೆ ಸೇರಿಸಿ ಒಂದು ಜಾತಿ ರಹಿತವಾದಂಥ, ಸುಂದರವಾದಂಥ, ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು. ಎಲ್ಲಿ ಯಾವುದೇ ಅನಿಷ್ಟಗಳಿರಬಾರ್ದು ಅನ್ನುವಂಥದ್ದು, ಮೌಢ್ಯತೆ ಇರಬಾರ್ದು, ಅಸ್ಪೃಶ್ಯತೆ ಇರಬಾರ್ದು, ಲಿಂಗಭೇದ ಇರಬಾರ್ದು, ಇವತ್ತು ವರ್ಣಭೇದ ಇರಬಾರ್ದು, ವರ್ಗಭೇದ ಇರಬಹುದು. ಇವತ್ತು ಇವೆಲ್ಲ ಅನಿಷ್ಟಗಳನ್ನು ನಿವಾರಣೆ ಮಾಡಿ ಇವತ್ತು ಭಾಳ ಬಲಾಢ್ಯವಾದಂಥ ಒಂದು ಸಮಾಜ, ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಸವಾದಿ ಶರಣರ ಒಂದು ಕನಸಿತ್ತು. ಆ ಕನಸು ನೋಡಿ ಇವತ್ತು 1955ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಬಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಮಾಡಬೇಕು, ಬಸವಣ್ಣವರ ಕಾರ್ಯಕ್ಷೇತ್ರ ಅಂತೇಳಿ ಪೂಜೆ ಮಾಡ್ತಾರೆ, ಆಗೋದಿಲ್ಲ. ಬಿಡಿ ಜತ್ತಿಯವರು ಬಂದು ಮಾಡ್ತಾರೆ, ಸ್ವಲ್ಪಕ್ಕೆ ಅರ್ಧಕ್ಕೆ ನಿಲ್ತದೆ. ನಮ್ಮ ತಂದೆಯವರ, ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರಿಗೆ ಮುರುಘಾ ಮಠದ ಶ್ರೀಗಳು, ಯಾರು ನಿಮ್ಮ ಧಾರವಾಡದವರು, ಅವರು ಬಸವ ಜಯಂತಿಗೆ ಬಂದಂಥ ಸಂದರ್ಭದಲ್ಲಿ ಕಮಲಾಪುರದಲ್ಲಿ ಇವರಿಗೆ ಜವಾಬ್ದಾರಿ ಕೊಡ್ತಾರೆ. ನೀವು ಆದರೆ ಮಾತ್ರ ಚನ್ನಬಸವ ಪಟ್ಟದೇವರ ಒಂದು ಸಾನ್ನಿಧ್ಯದಲ್ಲಿ ಅನುಭವ ಮಂಟಪ ಆಗಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿ ಚನ್ನಬಸವ ಪಟ್ಟದೇವರು ಇದಕ್ಕೆ ದೇಣಿಗೆ ಸಂಗ್ರಹಣೆ ಮಾಡಬೇಕು ಅಂತೇಳಿ 70ರ ದಶಕದಲ್ಲಿ ಭಾಲ್ಕಿಯಿಂದ ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಮಾಡ್ತಾರೆ. ನಮ್ಮ ತಂದೆಯವರಿಗೆ ಅವರಿಗೆ ಬಹಳ ಅನ್ಯೋನ್ಯವಾದಂಥ ಒಂದು ಸಂಬಂಧ, ಗುರು ಶಿಷ್ಯರ ಸಂಬಂಧ.
ನಮ್ಮ ತಂದೆಯವರು ನಮ್ಮ ಗುರುಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ಪಾದಯಾತ್ರೆ ಮಾಡ್ತಾರೆ ಅವ್ರ ಜೊತೆಯಲ್ಲಿ. ಅವ್ರು ಹೇಳ್ತಾರೆ ಇಷ್ಟು ದುಡ್ಡು ಸಂಗ್ರಹಣೆ ಮಾಡಬೇಕು, ದೇಣಿಗೆ ಸಂಗ್ರಹಣೆ ಮಾಡಬೇಕು ಅನುಭವ ಮಂಟಪ ನಿರ್ಮಾಣ ಮಾಡಲಿಕ್ಕೆ. ಅವತ್ತಿನ ಕಾಲದಲ್ಲಿ ಯಾರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಇವತ್ತು ಭಾಳ ಹೋರಾಟ ನಡೀತದೆ. ನಮ್ಮ ತಂದೆಯವರು ಖುದ್ದಾಗಿ ನಮ್ಮದೇ ಅವರು ವಕಾಲತ್ ಮಾಡ್ತಿದ್ರು, ದುಡ್ಡು ಹಾಕಿ ದುಡ್ಡು ದೇಣಿಗೆ ಸಂಗ್ರಹಣೆ ಮಾಡಿ ಗುರುಗಳಿಗೆ ಕೊಟ್ಟು ಉಪವಾಸ ಉಳಿದು ಈಗ 1981ರಲ್ಲಿ ಅಲ್ಲೊಂದು ಈಗಾಗಲೇ ಏನೊಂದು ಲಿಂಗಾಕಾರದ ಅನುಭವ ಮಂಟಪ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆಗಿದ್ದಂಥದ್ದು ಇವತ್ತು ರಾತ್ರಿ ಆ ಲಿಂಗಾಕಾರದ ಒಂದೇನು ಕಟ್ಟಡ ಇತ್ತು, ರಾತ್ರಿನೇ ಮುಗಿಸ್ಬೇಕು ಅಂತೇಳಿ 8 ಗಂಟೆಗೆ ಕೂಲಿ ಕಾರ್ಮಿಕರೆಲ್ಲ ಈಗ ಮಾಡಲಿಕ್ಕಾಗಲ್ಲ ಅಂತ ಹೋಗಿದ್ದಾಗ ನಮ್ಮ ತಂದೆಯವರು ಅವ್ರ ಗುರುಗಳು 8 ಜನ ಅವ್ರ ಬೆಂಬಲಿಗರು ಸೇರಿಕೊಂಡು ಸಿಮೆಂಟು ಕಲ್ಲು ಹಾಕಿ ಆ ಲಿಂಗಾಕಾರದ ಅನುಭವ ಮಂಟಪ ರಾತ್ರಿ ನಸ್ಕಿನಲ್ಲಿ 4 ಗಂಟೆವರೆಗೆ ಅದನ್ನು ಪರಿಶ್ರಮ ಮಾಡಿ ದುಡಿದು ಅನುಭವ ಮಂಟಪ ನಿರ್ಮಾಣ ಮಾಡ್ತಾರೆ. ಇವತ್ತು ಅದೇ ಅನುಭವ ಮಂಟಪ ಯೋಗ ಅನ್ನುವಂಥ ರೀತಿಯಲ್ಲಿ ನಾನು ಅವರೇನು ಶರಣ ಕಮ್ಮಟ ಅನ್ನುವಂಥ ಒಂದು 2 ದಿವಸದ ಕಾರ್ಯಕ್ರಮ ಮಾಡಿ ಬಸವತತ್ವ ಪ್ರಚಾರ ಪ್ರಸಾರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು ಅಂತೇಳಿ ಪ್ರಾರಂಭ ಮಾಡಿದರು. ಆ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ಶಾಸಕನ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸಹಿತ ಅದನ್ನು ಮುಂದುವರಿಸ್ಕೊಂಡು ಹೋಗಿದ ಮೇಲೆ ಶಾಸಕನಾಗಿದ್ದ ಮೇಲೆ ಯೋಗ 2016ರಲ್ಲಿ ನಾನು ಮಂತ್ರಿ ಆಗ್ತೇನೆ. ಮೊನ್ನೆ ಸಿದ್ದರಾಮಯ್ಯಜಿಯವರ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಆಗಿದ ಮೇಲೆ ಇವತ್ತು ಉಸ್ತುವಾರಿ ಮಂತ್ರಿ ಬೀದರ್ದಾಗಿ ಅಲ್ಲಿ ಬಸವ ಕಲ್ಯಾಣ ಪ್ರಾಧಿಕಾರ ರಚನೆ ಆಗ್ತದೆ. ನಾವೇ ಪ್ರಯತ್ನ ಮಾಡಿ ಪ್ರಾಧಿಕಾರ ರಚನೆ ಮಾಡ್ತೀವಿ. ಆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗುಹೆಗಳು ಸ್ಮಾರಕಗಳು ಇವಕ್ಕೆಲ್ಲರಿಗೆ ಇವತ್ತು ಅಭಿವೃದ್ಧಿ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಎಲ್ಲರ ನಮ್ಮ ತಂದೆಯವರ ಬೇಡಿಕೆ ಇತ್ತು, ಅವರ ಒಂದು ಅನಿಸಿಕೆ ಇತ್ತು, ಕನಸಿತ್ತು. ನಮ್ಮ ಗುರುಗಳ ಒಂದು ಕನಸಿತ್ತು, ನೂತನ ಅನುಭವ ಮಂಟಪ ಆಗಬೇಕು, ಜಗತ್ತಿನ ಜನ ನೋಡಬೇಕು ಅಂತ ಹೇಳಿ. ಆ ರೀತಿಯಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ನಾನು ಪ್ರಸ್ತಾಪ ಮಾಡಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ತಜ್ಞರ ಸಮಿತಿ ಅವರಿಗೆ ಅನುಭವ ಮಂಟಪದ ನೀಲನಕ್ಷೆ ತಯಾರು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಅದಕ್ಕೆ ಪೂರಕವಾಗಿ ನಾನು ವ್ಯವಸ್ಥೆಯನ್ನು ಮಾಡಿ ಅರವಿಂದ್ ಜತ್ತಿ ಅವರಿಗೆ, ರಂಜಾನ್ ದರ್ಗಾರ್ ಅವರಿಗೆ, ಇನ್ನೊಬ್ಬ ಸಾಹಿತಿ ಸಿದ್ದರಾಮಯ್ಯನವರಿಗೆ ಅದರ ಸದಸ್ಯರನ್ನಾಗಿ ಮಾಡಿ ಕಾಲಕಾಲಕ್ಕೆ ಆ ಸಮಿತಿಯ ಸಭೆಗಳನ್ನು ಮಾಡಿ ಇವತ್ತು 2017-18ರಲ್ಲಿ ಒಂದು ವರದಿ ತಯಾರು ಮಾಡಿ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೊಂದು ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ವಿನ್ಯಾಸ ತಯಾರು ಮಾಡಿ ಕೊಡ್ತಾರೆ ಅವರು. ಅದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ಅದು ಸರ್ಕಾರದ ವತಿಯಿಂದ ಅಂಗೀಕಾರ ಆಗ್ತದೆ. ಅಷ್ಟರಲ್ಲಿ ಚುನಾವಣೆ ಬರ್ತದೆ. ಚುನಾವಣೆ ಬಂದು ಹೊಸ ಸರ್ಕಾರ ಬರ್ತದೆ, ಸಮ್ಮಿಶ್ರ ಸರ್ಕಾರ. ಆವಾಗ ಸ್ವಲ್ಪ ಅನುಭವ ಮಂಟಪದ ಕಾಮಗಾರಿ ಅಂದರೆ ಈಗ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ಕುಂಠಿತ ಆಗ್ತದೆ. ಅದಾದ ಮೇಲೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲ ಹೋಗಿ ಇದು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾಗ ಅದಕ್ಕೆ 200 ಕೋಟಿ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಅನುಭವ ಮಂಟಪ ಕಾಮಗಾರಿ ಪ್ರಾರಂಭ ಆಗ್ತದೆ 2020ರಲ್ಲಿ 2021ರಲ್ಲಿ ಅನುಭವ ಮಂಟಪ ಕಾಮಗಾರಿ ಪ್ರಾರಂಭ ಆಗಿ ಇಲ್ಲಿವರೆಗೆ ನಮ್ಮ ಸರ್ಕಾರ ಬರೋವರೆಗೆ 200 ಕೋಟಿ ರೂಪಾಯಿ ವೆಚ್ಚ ಆಗಿತ್ತು. ಅದು ಭೂಸ್ವಾಧೀನ ಬೇರೆ ಬೇರೆ ಕಾಮಗಾರಿ ಎಲ್ಲ ಪ್ರಾರಂಭ ಮಾಡಲಿಕ್ಕೆ. ಈಗ ನಾನು ಮತ್ತೆ ಉಸ್ತುವಾರಿ ಮಂತ್ರಿ ಆಗಿದ್ದ ನಂತರ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರಿಗೆ ನಾನು ಕಾಲಕ್ಕೆ ಅವರಿಗೆ ಮನವಿ ಮಾಡಿ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ. ಈಗ ಇನ್ನೂ 79 ಕೋಟಿ ರೂಪಾಯಿ ಬಿಲ್ ಪಾವತಿ ಮಾಡಬೇಕಾಗಿದೆ. ಮಾರ್ಚ್ ಒಳಗಾಗಿ ಆ ಬಿಲ್ನು ಪಾವತಿ ಮಾಡಿಸ್ತಾ ಇದ್ದೀನಿ. ಅಂದರೆ ಅಂದಾಜು 500 ಕೋಟಿ ರೂಪಾಯಿ ಕಾಮಗಾರಿ ಆಗ್ತದೆ. 70-75% ಕಾಮಗಾರಿ ಮುಗಿದಿದೆ. ಈ ಡಿಸೆಂಬರ್ ಅಥವಾ ತಪ್ಪಿದರೆ 2027 ಮಾರ್ಚ್. ನಾನು ಡಿಸೆಂಬರ್ಗೆ ಅವರಿಗೆ ನಾವು ಸಮಯ ಕೊಟ್ಟಿದ್ದೇವೆ. ಡಿಸೆಂಬರ್ ಒಳಗೆ ನೋಡಿ, ಇದು ಭಾಳ ಪ್ರೆಸಿಷನ್ ವರ್ಕ್ ಇದೆ. ಯಾಕೆ ಅಂತ ಹೇಳಿದರೆ ಒಂದೊಂದು 770 ಕಂಬಗಳ ಮೇಲೆ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. 770 ಶರಣರ ಅವರ ಹೆಸರು, ಅವರ ವಚನನ್ನು ಪ್ರತಿಯೊಂದು ಕಂಬದ ಮೇಲೆ ಕೆತ್ತುತ್ತಾ ಇದ್ದೇವೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಇವತ್ತಿನ ಆಧುನಿಕ ಯುಗದಲ್ಲಿನೂ ಸಹಿತ ಹಿಂದಿನಗಿಂತಲೂ ಜಾಸ್ತಿ ವರ್ಣಭೇದ, ವರ್ಗಭೇದ, ಲಿಂಗಭೇದದಿಂದಲೇ ಇವತ್ತು ಜಗತ್ತಿನಲ್ಲಿ ಯುದ್ಧಗಳಾಗ್ತಾ ಇದೆ. ಶಾಂತಿ ಬರಬೇಕು, ಸಮಾಧಾನ ಬರಬೇಕು ಅಂತ ಹೇಳಿದರೆ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಭಾವನೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಇದರಲ್ಲಿ ನಮ್ಮ ಉದ್ದೇಶ ಈ ಅನುಭವ ಮಂಟಪದಲ್ಲಿ ವಿಶೇಷವಾಗಿ
ನಾವು IIT ಅವರಿಗೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ದವರಿಗೆ, ಖ್ಯಾತ ವಿಜ್ಞಾನಿಗಳ ಜೊತೆಯಲ್ಲೂ ನಾವು ಸಂಪರ್ಕ ಮಾಡಿ ಇವತ್ತಲ್ಲಿ ಏನು ಯುವಕರಿಗೆ ಒಂದು ಒಳ್ಳೆಯ ದಾರಿಗೆ ತರಬೇಕು. ಇಷ್ಟಲಿಂಗ ಪೂಜೆ, ಬರೀ ಇಷ್ಟಲಿಂಗ ಪೂಜೆ ಲಿಂಗಾಯತರಿಗೆ, ವೀರಶೈವರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರಿಗೆ ಇಷ್ಟಲಿಂಗ ಪೂಜೆಯಿಂದ ಏನು ಅವರಿಗೆ ಮಾನಸಿಕವಾಗಿ ಅವ್ರಿಗೆ ಗಟ್ಟಿಯಾಗಿ ಮಾಡ್ತದೆ, ಅವ್ರಿಗೆ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ತದೆ. ಇದು ನೋಡಿ, ಸ್ಪ್ಯಾನ್ ಆಫ್ ಅಟೆನ್ಷನ್ ಇವತ್ತು ನಮ್ಮದಿಲ್ಲ ಎಲ್ಲರದು. ಇವತ್ತೇನು ಈ ಆಧುನಿಕತೆ ಏನು ಮಾಡಿಬಿಟ್ಟಿದೆ, ಇಡೀ ಯುವಕರಿಗೆ ಅವ್ರು ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ. ಅವರು ಮಾನಸಿಕವಾಗಿಯೂ ಗಟ್ಟಿಯಾಗಿ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಇಷ್ಟಲಿಂಗ ಪ್ರಪ್ರಥಮವಾಗಿ ಇಡೀ ಜಗತ್ತಿನಲ್ಲೇ ಇಷ್ಟಲಿಂಗ ತರಬೇತಿ ಕೇಂದ್ರ ಅಲ್ಲಿ ಮಾಡ್ತಾ ಇದ್ದಾವೆ. ವೈಜ್ಞಾನಿಕವಾಗಿ ವರದಿಗಳನ್ನು ತರಿಸ್ಕೊಂಡು ಆ ಒಂದು ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಏನೇನು ಲಾಭ ಆಗ್ತದೆ ಅನ್ನೋಂಥದ್ರ ಬಗ್ಗೆನೂ ಇವತ್ತು ನಾವು ಅದಕ್ಕೆ ಅಧ್ಯಯನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಲ್ಲಿ ಒಂದು ಶರಣ ಗ್ರಾಮ, ಹಿಂದೆ ಶರಣರಿದ್ದಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ದುಡಿತಾ ಇದ್ದರು, ಪರಿಶ್ರಮಕ್ಕೆ ಬೆಲೆ ಇತ್ತು. ಯಾರು ದುಡಿಯೋ ವರ್ಗಕ್ಕೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಕಸ ಗೂಡಿಸುವವರು ಇದ್ದರು, ಕಟ್ಟಿಗೆ ಇವತ್ತು ತೆಗೆಯೋರು ಇದ್ದರು, ಇವತ್ತು ಬಟ್ಟೆ ಒಗೆಯೋರು ಇದ್ದರು, ಅನೇಕ ಆ ರೀತಿಯಲ್ಲಿ. ಇವತ್ತೇನಾಗಿದೆ, ಇವತ್ತು ಯುವಕರು ಯಾರೂ ಪರಿಶ್ರಮ ಮಾಡಲಿಕ್ಕೆ ತಯಾರಿಲ್ಲ. ಅವರಿಗೆಲ್ಲರಿಗೆ ಟೇಬಲ್ ವರ್ಕ್ ಬೇಕು, ಅಥವಾ ರಾತ್ರಿ ಪಾರ್ಟಿ ಬೇಕಾದರೆ ಇವತ್ತು ನಶೆ ಮಾಡುವಂಥದ್ದು, ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅಥವಾ ಫೇಸ್ಬುಕ್ ಆಗಲಿ ಅಥವಾ ರೀಲ್ಸ್ ಆಗಲಿ ನೋಡಿಕೊಂಡು ಹಾಳಾಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆ ಶರಣ ಗ್ರಾಮ ಅಂದರೆ ಯಾರಲ್ಲಿ ಅನುಭವ ಮಂಟಪಕ್ಕೆ ಬರ್ತಾರೆ, ಬಂದಂಥವರಿಗೆ ನಾವು ಅಲ್ಲಿ ಒಂದು ಶರಣರು ಏನು ವೃತ್ತಿ ಮಾಡ್ತಾ ಇದ್ದಾರಪ್ಪ, ಅಲ್ಲಿ ಈ ಹರಳೆಯ ಸಮುದಾಯದವರು ಹೀಗಾಗಿ ಇವತ್ತು ಅನೇಕ ಅಂಬಿಗರ ಚೌಡಯ್ಯವರು ಏನು ಮಾಡ್ತಿದ್ರು, ಇವತ್ತು ಸಿದ್ದರಾಮೇಶ್ವರವರು ಏನು ವೃತ್ತಿ ಮಾಡ್ತಾಯಿದ್ರು ಯಾವುದಕ್ಕೆ. ಸೊ ಈ ರೀತಿಯಲ್ಲಿ ಇವತ್ತು ವಚನ ಸಾಹಿತ್ಯದ ಭಂಡಾರನೇ ಇದೆ, ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂಥ ಈ ಒಂದು ಸಮುದಾಯ. ಈ ರೀತಿಯಲ್ಲಿ ಒಂದು ಅನುಭವ ಮಂಟಪ ನಿರ್ಮಾಣ, ಇದು ಜಗತ್ತಿನಲ್ಲೇ ಒಂದು ವಿಶಿಷ್ಟವಾದಂಥ ಒಂದು ಐಕಾನಿಕ್ ಬಿಲ್ಡಿಂಗ್ ಆಗಬೇಕು ಅನ್ನೋಂಥದ್ದು, ಧಾರ್ಮಿಕ ಆಧ್ಯಾತ್ಮಿಕ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಇದು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಕನಸು ಏನು ನಮ್ಮ ತಂದೆಯವ್ರ ಕನಸಿತ್ತು, ನಮ್ಮ ಪೂಜ್ಯ ಚನ್ನಬಸವ ಪಟ್ಟದೇವ್ರ ಕನಸಿತ್ತು. ನಾವೆಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಇದು ಬರ್ತಾ ಇದೆ. ಹೀಗಾಗಿ ಡಿಸೆಂಬರ್ ಒಳಗಾಗಿ ಮುಗೀತದೆ, ಅಥವಾ ಹೆಚ್ಚಾದರೆ ಮಾರ್ಚ್ ಒಳಗಾಗಿ ಇದೊಂದು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಡೀ ಎಲ್ಲ ಬಸವಾನುಯಾಯಿಗಳಿಗೆ ಮತ್ತು ಎಲ್ಲ ಸಮುದಾಯದವರಿಗೆ ತಮ್ಮ ಮುಖಾಂತರ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಟ್ರೂ ಟು ಸರ್ಟನ್ ಎಕ್ಸ್ಟೆಂಟ್. ಹಿಂದೆ ನೋಡಿ ಹಾನಗಲ್ ಕುಮಾರೇಶ್ವರರು ಅಧ್ಯಕ್ಷ ಅಂದರೆ ಅವರು ಸಂಸ್ಥಾಪನೆ ಮಾಡಿದಂಥದ್ದು, ಅನೇಕ ಜನ ಮಹಾಪುರುಷರು ಆಗಿ ಹೋಗಿದ್ದಾರೆ ಈ ಒಂದು ಸ್ಥಾನದಲ್ಲಿ. ಇವತ್ತು ಸಿರ್ಸಂಗಿ ಲಿಂಗರಾಜ್ ದೇಸಾಯಿರವರು, ಅರಟಾಳ್ ರುದ್ರೇಗೌಡರು, ಇವತ್ತು DC ಪಾವಟೆಯವರು, ವಚನ ಸಾಹಿತ್ಯದ ಪಿತಾಮಹ ಫಗು ಹಳಕಟ್ಟಿಯವರು, ಇವತ್ತು ನೋಡಿ ಶತಾಯುಷಿಗಳಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು 2002ರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರಾದರು, ಅದಾದಮೇಲೆ ಶಾಮನೂರಣ್ಣ ಆದರು. ಈಗ ಅದು ನನಗೆ ಜವಾಬ್ದಾರಿ ನಮ್ಮ ಎಲ್ಲ ಸಮುದಾಯದ ಹಿರಿಯರು ಕೊಟ್ಟಿದ್ದಾರೆ. ಇವತ್ತು ಮಹಾಸಭೆ ಉದ್ದೇಶ ಇವತ್ತೇನು ಎಲ್ಲರಿಗೂ ಒಗ್ಗೂಡಿಸ್ಬೇಕು ಅನ್ನೋಂಥದ್ದು, ಮತ್ತು ಆ ಉದ್ದೇಶದಲ್ಲಿ ಇವತ್ತು ನೋಡಿ ಮಹಾಸಭೆಯ ಪ್ರಯತ್ನದಿಂದಲೇ ಅನೇಕ ಸಂಘ ಸಂಸ್ಥೆಗಳು ರಚನೆ ಆದವು. ಇವತ್ತು KLE ಸಂಸ್ಥೆ ಇರ್ಬೋದು, ನಿಮ್ಮ ಬಾಗಲಕೋಟೆ ಸಂಸ್ಥೆ ಇರ್ಬೋದು, ಇತರ ಸಂಸ್ಥೆಗಳು ಅವರಿಗೆ ಸ್ಫೂರ್ತಿ ಕೊಟ್ಟಂಥದ್ದು, ಪ್ರೇರಣೆ ಕೊಟ್ಟಂಥದ್ದು. ಇವತ್ತೇನು ನಾವು ಪರಿವರ್ತನೆ, ಬದಲಾವಣೆ, ಪ್ರಗತಿ ನೋಡ್ತಾ ಇದ್ದೀವಿ, ಇದಕ್ಕೆ ಭಾಳಷ್ಟು ಕೊಡುಗೆ ಇವತ್ತು ಮಹಾಸಭೆದಿದೆ. ಮಹಾಸಭೆ ಇವತ್ತು ಕಾಲಕ್ಕೆ ಸಮುದಾಯದವರಿಗೆ ಸೂಚನೆ ಕೊಡುವಂಥದ್ದು, ಅವರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡಿದೆ. ಆದರೆ ಇವತ್ತು ಸ್ವಂತ ಸ್ವಂತ ಇವತ್ತು ಶಿಕ್ಷಣ ಸಂಸ್ಥೆಗಳಾಗಲಿ ಮತ್ತೊಂದಾಗಲಿ ಕಟ್ಟುವಂಥದ್ದಲ್ಲಿ ಮಹಾಸಭೆ ಹೋಗಿಲ್ಲ. ಹೀಗಾಗಿ ಇವತ್ತು ಯುವಕರಿಗೆ ತಾವು ಹೇಳಿದ್ದ ಹಾಗೆ ಈ ಆಧುನಿಕ ಯುಗದಲ್ಲಿ ಯುವ ಶಕ್ತಿನೇ ಭಾಳ ಅತ್ಯಂತ ಮಹತ್ವದಾದಂಥದ್ದು. ಯುವಕರಿಗೆ ಕನೆಕ್ಟ್ ಮಾಡುವಂಥ ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಅಧ್ಯಕ್ಷನಾದ ಮೇಲೆ ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಈಗ ಅವ್ರು ಮುಂದೆ ಬರ್ತಾ ಇದ್ದಾರೆ.
ನಾನು ಅಧ್ಯಕ್ಷನಾದ ನಂತರ ಸುಮಾರು ಜನ, ನೂರಾರು ಸಾವಿರಾರು ಜನ ಯುವಕರು ಬಂದು ಭೇಟಿಯಾಗಿ ತಮ್ಮ ಆಸಕ್ತಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಯುವ ಪಡೆಗೆ ಎಂಪವರ್ಮೆಂಟ್ ಮಾಡುವಂಥದ್ದು, ಇವತ್ತು ಯುವಕರ ಎದುರುಗಳೇ ಏನೋ ಒಂದು ಚಾಲೆಂಜಸ್ ಇದೆ, ಏನೇನು ಸವಾಲುಗಳಿದ್ದಾವೆ, ಇವತ್ತು ನಿರುದ್ಯೋಗದ ಸಮಸ್ಯೆ ಇದೆ, ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಸೊ ಹೀಗಾಗಿ ನಾನು ಹೆಚ್ಚಿನ ಒಂದು ಆದ್ಯತೆ ಯುವಕರಿಗೆ ಕೊಡಬೇಕು, ಅವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು, ಅವ್ರಲ್ಲಿ ಆತ್ಮವಿಶ್ವಾಸ ತುಂಬಿಸಬೇಕು, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೆ ಇವತ್ತು ಸಂಸ್ಕಾರಿತವಾದಂಥ ಅವರು ಇವತ್ತು ಶಾರೀರಿಕವಾಗಿ ಸದೃಢವಾಗಿ ಮಾನಸಿಕವಾಗಿ ಪ್ರಬುದ್ಧವಾಗಿ ತಯಾರಾಗುವಂಥ ರೀತಿಯಲ್ಲಿ, ಯಾರೆದುರುಗಡೆ ಕೈ ಚಾಚದ ರೀತಿಯಲ್ಲಿ ಅವರಿಗೆ ಇವತ್ತು ಸಬಲತೆ ಅಂದರೆ ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು ಮಹಾಸಭೆ ವತಿಯಿಂದ ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ನೋಡಿ, ಈಗ ತಲತಲಾಂತರದಿಂದ ಲಿಂಗಾಯತರು ವೀರಶೈವರು ಅಂತೇಳಿ ಹೇಳ್ತೀವಿ, ಎರಡೂ ಒಂದೇ. ಅಂಗೈಯಲ್ಲಿ ಇಷ್ಟಲಿಂಗ ಇಟ್ಕೊಂಡು ಪೂಜೆ ಮಾಡುವಂಥವರು ಇಬ್ಬರು ಇದ್ದಾರೆ. ಮತ್ತು ಇವತ್ತಿನ ದಿವಸ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಇಬ್ಬರು ಅನುಸರಣೆ ಮಾಡ್ತಾರೆ. ವಿಧಗಳು ಬೇರೆ ಬೇರೆ ಇರ್ಬೋದು. ಇವತ್ತು ಜನಸಾಮಾನ್ಯರಲ್ಲಿ ಸಮುದಾಯದ ಜನ ವಿರಕ್ತರಿಗೂ ಗೌರವ ಕೊಡ್ತಾರೆ, ಗುರುಗಳಿಗೂ ಗೌರವ ಕೊಡ್ತಾರೆ. ಹೀಗಾಗಿ ಕೆಳ ಹಂತದಲ್ಲಿ ಭಕ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತು ಸ್ವಾತಂತ್ರ್ಯ ಪೂರ್ವದಿಂದಲೇ ನಮಗೊಂದು ಸಪರೇಟ್ ಕೋಡ್ ಕೊಡಬೇಕು ಜನಗಣತಿಯಲ್ಲಿ ಅಂತೇಳಿ ಹೇಳಿ ಹೋರಾಟ ಮಾಡಿದಂಥದ್ದು, ಪ್ರತಿತ್ವ ಮಾಡಿದಂಥದ್ದು ಇದೆ. ಅದಾದಮೇಲೆ ಕಾಲಕ್ಕೆ ಅದು ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಆದರೆ ವೀರಶೈವ ಲಿಂಗಾಯತ ಉದ್ದೇಶ ಏನಪ್ಪ ಅಂತೇಳಿದ್ರೆ, ನಮಗೆ ಇವತ್ತು ಜಗತ್ತಿನಲ್ಲಿ ಯಾವ ಧರ್ಮದವರು ಇಷ್ಟಲಿಂಗ ಪೂಜೆ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ ಇಲ್ಲ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಆಚಾರ ವಿಚಾರದಲ್ಲಿ ಇಷ್ಟಲಿಂಗ ಪೂಜೆ ಮಾಡುವಂಥದ್ದಾಗಲಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಅನುಸರಣೆ ಮಾಡುವಂಥದ್ದಾಗಲಿ ಇದು ಭಿನ್ನವಾಗಿದೆ. ಹೀಗಾಗಿ ನಮಗೆ ಗುರುತಿಸಬೇಕು ಮತ್ತು ಪ್ರತಿಯೊಬ್ಬರಿಗೂ ಒಂದು ವೇದಿಕೆ ಮೇಲೆ ತರಬೇಕು, ಅವರಿಗೆ ನ್ಯಾಯನೂ ಕೊಡಬೇಕು ಅಂತ ಹೇಳಿದರೆ ಇವತ್ತಿದು ಪ್ರತ್ಯೇಕ ನಮಗೆ ಕೋಡ್ ಕೊಡಿ ಅನ್ನುವಂಥ ಒಂದು ಹೋರಾಟ ಅದು ಮುಂದುವರಿತು. ಅದಾದಮೇಲೆ ಬರ್ತಾ ಇತ್ತೀಚೆಗೆ ಇವತ್ತು ಲಿಂಗಾಯತ್ ಬೇರೆ ವೀರಶೈವ ಬೇರೆ ಅಂತೇಳಿ ಒಂದು ಪ್ರಾರಂಭ ಆಯಿತು. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮನಸ್ತಾಪ ಇದೆ. ಇವತ್ತು ಮಹಾಸಭೆ ಕಾಲಕ್ಕೆ ಇವತ್ತು ನೋಡಿ, ಯಾವಾಗ ಪ್ರಪ್ರಥಮ ಬಾರಿಗೆ ನಮ್ಮ ತಂದೆಯವರು ಶಾಮನೂರು ಶಿವಶಂಕರಪ್ಪನವರು, ತಿಪ್ಪಣ್ಣನವರು, ವಿಶ್ವನಾಥ ರೆಡ್ಡಿ ಮುದ್ದಾಳ್ರವರು ಭಾಳಷ್ಟು ಪ್ರಯತ್ನ ಮಾಡಿ ಇಲ್ಲೊಂದು ಮಹಾಸಭೆ ಕಟ್ಟಡ ಮಾಡಿದರು. ಆ ಕಟ್ಟಡಕ್ಕೆ ನಾವು ಹೆಸರಿಕ್ಕಂಥ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಆಯಿತು. ವೀರಶೈವ ಇಕ್ಬೇಕಾ ಲಿಂಗಾಯತ ಇಕ್ಬೇಕಾ? ಕೆಲವರು ಲಿಂಗಾಯತ ಇಕ್ಬೇಕು ಅಂದರು, ಕೆಲವರು ವೀರಶೈವ ಇಕ್ಬೇಕು ಅಂದರು. ನಮ್ಮ ಸಮಾಜದಲ್ಲಿ ಅತ್ಯಂತ ಇವತ್ತು ಭಾಳಷ್ಟು ಪರಮಪೂಜ್ಯರಾದಂಥವರು, ಎಲ್ಲರ ಆರಾಧ್ಯ ದೇವರು ಅವತ್ತಿದ್ದಂಥವರು ಶತಾಯುಷಿಗಳಾದಂಥ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವ್ರ ಹತ್ರ ಹೋಗಿ ಕೇಳಿದ್ದಾಗ ಅವರು ಬರವಣಿಗೆಯಲ್ಲಿ ಕೊಟ್ಟರು ಏನಂತ, ವೀರಶೈವ ಲಿಂಗಾಯತ ಒಂದೇ ಇವತ್ತು, ಅದಕ್ಕೆ ನೀವು ವೀರಶೈವ ಲಿಂಗಾಯತ ಭವನ ಅಂತ ಇಕ್ಕ್ರಿ ಅಂತ ಹೇಳಿದರು. ಹೀಗಾಗಿ ಅದಕ್ಕೆ ವೀರಶೈವ ಲಿಂಗಾಯತ ಭವನ ಅಂತ ನಮ್ಮ ತಂದೆಯವರು ಇಕ್ಕಿದ್ರು. ಅದಾದಮೇಲೆ ಈ ಗೊಂದಲ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿನೂ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥದ್ದು. ಕಾಲಕ್ಕೆ ಎಲ್ಲ ಮಹಾಸಭೆ ಅಧ್ಯಕ್ಷರುಗಳು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇವತ್ತು ಮೀಸಲಾತಿಗಾಗಿ ಮತ್ತೊಂದಕ್ಕಾಗಿ ಭಾಳಷ್ಟು ನಾವು ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು, ಅವರೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವರಿಗೆ ಸರ್ಕಾರಿ ಹುದ್ದೆ ಸಿಗಬೇಕು ಅಂತೇಳಿ ಹೇಳಿ ಇವತ್ತು ಭಾಳಷ್ಟು ಒಳ ಪಂಗಡದವರು ಇರ್ಬೋದು, ತಪ್ಪು ಇಲ್ಲ. ಯಾಕೆಂದರೆ ಇವತ್ತು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಒಂದು ರೀತಿಯಲ್ಲಿ ಸಮಾಜ ಬೇರೆ ಬೇರೆ ಕಡೆ ಆಗಿದ್ದಂಥದ್ದು ಇದೆ. ಅದಕ್ಕೆ ಮಹಾಸಭೆ ಉದ್ದೇಶ ಇವತ್ತು ನಾವೇನು ಮೊದಲಿನಿಂದ ಪ್ರತಿಪಾದನೆ ಮಾಡ್ತಾ ಇದ್ದೀವಿ, ಯಾವ ಶಕ್ತಿಯೂ ಇವತ್ತು ಲಿಂಗಾಯತ ವೀರಶೈವರಿಗೆ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇವತ್ತು ಇಡೀ ಜಗತ್ತೇ ಒಂದಂತ ಹೇಳುವಂಥವ್ರು ನಾವಿದ್ದೇವೆ. ಇವತ್ತು ಇವನಾರವೇ ನೆನೆಸಿದರೆ ಇವ ನಮ್ಮ ಮನೆ ಮಗನೆನ್ಸಯ್ಯ ಅನ್ನುವಂಥ ಮಾತನ್ನು ಹೇಳಿದ್ದೇವೆ ವಚನದಲ್ಲಿ.
ಇವತ್ತು ನಾವು ನಮ್ಮವರಿಲ್ಲ ಅಂದರೆ ಬೇರೆಯವರಿಗೆ ನಮ್ಮವ್ರು ಅಂತೀವಿ ನಾವು. ಅಲ್ಲಿಗೆ ಸಾಧ್ಯ ಇದೆಯಾ? ಆಗೋದಿಲ್ಲ. ಅದಕ್ಕೆ ಇವತ್ತು ಇದು ಪ್ರೋಗ್ರೆಸಿವ್ ಸಮುದಾಯ ಇದೆ. ನಾವು ಇವತ್ತು ಪ್ರಗತಿಪರ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಕಾಲಕ್ಕೆ ಇವತ್ತು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳನ್ನು ಅಳವಡಿಸಿಕೊಂಡು ನಾವು ಒಳ್ಳೆತನವನ್ನು ಇಟ್ಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದಕ್ಕೆ ಬಿಟ್ಟು ಹಿಂದೆ ಇದ್ದಂಥವರು, ಈಗ ನಮ್ಮ ಅಜ್ಜನವರಿದ್ದರು, ಮುತ್ತಜ್ಜ ಇದ್ದರು, ಅವ್ರು ಮಾಡಿದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ಅವರವರ ಕಾರ್ಯಕಾಲದಲ್ಲಿ ಅವರವ್ರ ಸಮಯದಲ್ಲಿ ಅವ್ರು ಏನೇನು ಮಾಡಬೇಕಾಗಿದೆ ಅವರು ತಮ್ಮ ಪ್ರಕಾರ ಸಾಧನೆಯನ್ನು ಮಾಡಿದ್ದಾರೆ. ಅದು ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದಲೂ ಇವತ್ತು ಈ ಸಮುದಾಯ ಒಗ್ಗಟ್ಟಿನಲ್ಲಿ ಬಲ ಇದೆ, ಸಂಘಟನೆಯಲ್ಲಿ ಶಕ್ತಿ ಇದೆ. ಒಡಕು ಕೆಡಕನ್ನು ತರ್ತದೆ. ಒಡಕಿನ ಮಾತು ಯಾರೂ ಆಡಲಿಕ್ಕೆ ಹೋಗಬಾರದು, ನಮ್ಮ ವಿನಂತಿ. ಹೀಗಾಗಿ ಈ ಸಮುದಾಯ ನೋಡಿ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಿದಂಥ ಸಮುದಾಯ ಇವತ್ತು ಯಾಕೆ ನಾವು ಈ ರೀತಿಯಲ್ಲಿ ದುರ್ಬಲರಾಗ್ತಾ ಇದ್ದೇವೆ? ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ. ಒಂದು ಸಮಾಜ ಇವತ್ತು ನಾವು ಸಂಘಟನೆ ಆದರೆ ಅನ್ಯ ಸಮುದಾಯದ ಜೊತೆಯಲ್ಲೂ ಚೆನ್ನಾಗಿರ್ಬೋದು. ಮತ್ತು ಯಾರು ಕೆಳಗೆ ಬಿದ್ದವರನ್ನು ಮೇಲೆತ್ತುವ ಧರ್ಮ ಅಂತ ಹೇಳ್ತೀವಿ. ಇವತ್ತು ಬೇರೆ ಯಾರು ಶೋಷಿತರಿದ್ದಾರೆ, ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಅವರಿಗೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಈ ಸಮುದಾಯಕ್ಕಿದೆ. ಆ ರೀತಿಯಲ್ಲಿ ಇವತ್ತು ನಾವು ಆಲೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಮಹಾಸಭೆಯ ಒಂದು ಸ್ಪಷ್ಟವಾದಂಥ ನಿರ್ಧಾರ ಇದೆ. ಇಡೀ ಸಮುದಾಯದಲ್ಲಿ ಈ ವಿಷಯದ ಬಗ್ಗೆ ಒಂದು ಆತಂಕ ಇದೆ. ಇವತ್ತು ಹಿಂದಿನಿಂದಲೂ ನೋಡಿದರೆ ಇವತ್ತು ನಮ್ಮಲ್ಲಿ ಸುಮಾರು 95ರಿಂದ 100 ಒಳಪಂಗಡಗಳಿದ್ದಾವೆ. ಈಗ ಕಾಲಕ್ರಮೇಣ ಈ ಒಳಪಂಗಡಗಳೆಲ್ಲ ಬೇರೆ ಬೇರೆ ಕಡೆ ಛಿದ್ರ ವಿಚ್ಛಿದ್ರವಾಗಿ ಹೋಗಿದ್ದಾವೆ. ಹಿಂದುಳಿದ ವರ್ಗಗಳ ಆಯೋಗಗಳು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ, ಅದು ಹಾವನೂರು ವರದಿ ಆಯೋಗ ಇರ್ಬೋದು, ಇವತ್ತು ಚಿನ್ನಪ್ಪರೆಡ್ಡಿ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇವೆಲ್ಲ ವರದಿಗಳಲ್ಲಿ ಇವತ್ತು ಲಿಂಗಾಯತರ, ವೀರಶೈವರ ಸಂಖ್ಯೆ ಈ ರಾಜ್ಯದ ಸುಮಾರು 15ರಿಂದ 17%, 18% ಇದೆ ಅನ್ನುವಂಥದ್ದು ನಮೂದಾಗಿದೆ. ಈಗ 19%. ನನ್ನ ಪ್ರಕಾರ 15ರಿಂದ 18 ಅಂತ ತೋರಿಸಿದ್ದಾರೆ ಆವಾಗ. ಆದರೆ ಈಗ ಇದು ಏಕಾಏಕಿ ಇವತ್ತು ಸಮುದಾಯದ ಜನಸಂಖ್ಯೆ 10% ಇಳಿತದೆ, 11% ಇಳಿತದೆ ಅಂದರೆ ಜನಸಂಖ್ಯೆ ಏರ್ತಾ ಹೋಗ್ತದೆ ಅಥವಾ ಸ್ಟ್ಯಾಟಿಕ್ ಆಗಿರ್ತದೆ. ಓಕೆ, ಕಡಿಮೆ ಕಮ್ ಡೌನ್, ಇಟ್ ಕಾಂಟ್ ಕಮ್ ಡೌನ್ ಇಮಿಡಿಯೇಟ್ಲಿ. ಸೊ ಆ ಒಂದು ಆತಂಕ ಸಮುದಾಯದಲ್ಲಿ ಇದೆ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲೇ ಘೋಷಣೆ ಮಾಡಿದ್ರು, ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಅದು ಭಾಳ ಹಳೇದಿದೆ ಅಂತೇಳಿ ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಕೆಲವರ ಒಂದು ಅನಿಸಿಕೆ ಇತ್ತು. ಹೀಗಾಗಿ ಮತ್ತೆ ಮರು ಸಮೀಕ್ಷೆ ಆಗ್ತಾ ಇದೆ. ನಮಗೆಲ್ಲ ಭರವಸೆ ಇದೆ ಈ ಸಮುದಾಯಕ್ಕೂ ನ್ಯಾಯ ಸಿಗ್ತದೆ ಅನ್ನುವಂಥದ್ದು. ನಾನೇನು ಹೇಳಂಥದ್ದು, ಅವ್ರು ಹೇಳಿದ್ದು ಒಂದೇ, ನಾನು ಹೇಳಿದ್ದು ಒಂದೇ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಇದ್ದರೂ ನಮ್ಮ ಲಿಂಗಾಯತ ಧರ್ಮದ, ವೀರಶೈವ ಧರ್ಮದ ಆಚಾರ ವಿಚಾರಗಳೇನಿದ್ದಾವೆ ಅದೊಂದು ಪ್ರತ್ಯೇಕ ರೀತಿಯಲ್ಲಿ ಇದ್ದಾವೆ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಜಗತ್ತಿನಲ್ಲಿ ಯಾವುದೇ ಧರ್ಮದವರು ಇವತ್ತು ಇಷ್ಟಲಿಂಗ ಪೂಜೆ ಮಾಡುವಂಥದ್ದು ಇದೊಂದು ವಿಶಿಷ್ಟವಾದಂಥದ್ದು. ಅದಕ್ಕೆ ನಮಗೆ ಆದಂಥ ಒಂದು ಪ್ರತ್ಯೇಕ, ಯಾವುದು ಸಿಖ್ ಧರ್ಮದವರಿಗೆ ಯಾವ ರೀತಿಯಲ್ಲಿ ನೀವು ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಟ್ಟಿದ್ದೀರಿ, ಜೈನ್ ಧರ್ಮಕ್ಕೆ ಯಾವುದೇ ನೀವು ಪ್ರತ್ಯೇಕ ಸ್ಥಾನಮಾನ ಕೊಟ್ಟಿದ್ದೀರಿ. ಭೌಗೋಳಿಕವಾಗಿ ಅವರು ಹಿಂದೂಗಳೇ ಇದ್ದಾರೆ, ಅವರಿಗೆ ಪ್ರತ್ಯೇಕ ಧರ್ಮ ಕೊಟ್ಟಿದ್ದಾರೆ. ಅದಕ್ಕೆ ಆ ರೀತಿಯಲ್ಲಿ ಕೊಡಬೇಕು ಅನ್ನೋಂಥದ್ದು ಬೇಡಿಕೆ ಇದೆ. ನೋಡಿ, ಈಗ ಹಿಂದಿನಿಂದಲೂ ಬಂದಂಥ ಕೆಲವೊಂದು ಮಠಮಾನ್ಯಗಳೇನಿದ್ದಾವೆ, ಇವತ್ತು ಉದಾಹರಣೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಮತ್ತು ನಮ್ಮ ತಂದೆಯವರು ಆ ಭಾಗದಲ್ಲಿ 60ರ ದಶಕದಲ್ಲೇ ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿ ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರಿಗೆ, ಬಡವರಿಗೆ ಅಲ್ಲಿ ವಾಸ್ತವ್ಯ ಮಾಡಲಿಕ್ಕೆ, ಅಲ್ಲಿ ಆಶ್ರಯ ಎಲ್ಲವನ್ನು ಕೊಟ್ಟಿದ್ದಾರೆ.
ಅದೇ ರೀತಿಯಲ್ಲಿ ಅನೇಕ ಮಠಮಾನ್ಯಗಳು ಇವತ್ತು ವಸತಿ ನೆಲೆಗಳು ಮಾಡುವಂಥದ್ದು, ಅವರಿಗೆ ಶಿಕ್ಷಣ ಕೊಡುವಂಥದ್ದು, ಫ್ರೀಯಾಗಿ ಎಲ್ಲ ರೀತಿಯಲ್ಲಿ ಅವರಿಗೆ ದಾಸೋಹ ಮಾಡುವಂಥದ್ದು. ಯಾಕೆಂದರೆ ಲಿಂಗಾಯತ ಸಮುದಾಯದ ಒಂದು ಮುಖ್ಯವಾದಂಥದ್ದು ಇವತ್ತು ಕಾಯಕ ಮತ್ತು ದಾಸೋಹ. ಇವತ್ತು ಆ ದಾಸೋಹಕ್ಕೆ ಭಾಳಷ್ಟು ಮಹತ್ವವನ್ನು ನಾವು ಕೊಡ್ತೇವೆ ಬಂದವರಿಗೆ, ಅದನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಜನ ನಮ್ಮವರು ಭಾಳಷ್ಟು ಜನ, ಅದರಲ್ಲಿ ವಿಶೇಷವಾಗಿ ಏನು ಲಿಂಗಾಯತ ವೀರಶೈವ ಸಮುದಾಯದ ಏನು ಕಲ್ಯಾಣ ಕರ್ನಾಟಕದ ಜನ ಇರ್ಬೋದು ಹಿಂದೆ, ಅಥವಾ ಉತ್ತರ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ಭಾಳಷ್ಟು ಜನ ಇದ್ದಾರೆ. ಅವೆಲ್ಲ ರೈತಾಪಿ ಜನ. ಬರ್ತಾ ಬರ್ತಾ ಆರ್ಥಿಕವಾಗಿ ಭಾಳಷ್ಟು ದುರ್ಬಲ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೇವೆ. ಅಂದರೆ ಸ್ವಲ್ಪ ಹಿನ್ನಡೆ ಆಗಿದೆ, ಕೃಷಿ ಲಾಭದಾಯಕವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬೆಂಗಳೂರಿಗೆ ಇವತ್ತು ಉದ್ಯೋಗ ಅರಿಸ್ಕೊಂಡು ಬರ್ತಾರೆ, ಉನ್ನತ ಶಿಕ್ಷಣ ಮಾಡಬೇಕು ಅಂತ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ವಸತಿ ನಿಲಯಗಳ ಕೊರತೆ ಇದೆ. ಸುಮಾರು ಜನ ಬಂದು ನನಗೆ ಶಿಫಾರಸು ಪತ್ರ ತೆಗೆದುಕೊಂಡು ಹೋಗ್ತಾರೆ. ವಸತಿ ನಿಲಯಗಳು ಫುಲ್ ಆಗಿದ್ದಂಥದ್ದು ನೋಡಿದ್ದೇವೆ. ಮಹಾಸಭೆ ವತಿಯಿಂದ ನಮ್ಮ ತಂದೆಯವರ ಕನಸಿತ್ತು, 1,000 ವಿದ್ಯಾರ್ಥಿಗಳಿಗೆ, 1,000 ವಿದ್ಯಾರ್ಥಿನಿಯರಿಗೆ ಫ್ರೀಯಾಗಿ ಒಂದು ಉನ್ನತ ಶಿಕ್ಷಣಕ್ಕೆ ಬಂದಂಥವರಿಗೆ, ಉದ್ಯೋಗ ಅರಿಸ್ಕೊಂಡು ಬಂದಂಥವರಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗಾಗಿ ವಸತಿ ನೆಲೆ ಮಾಡಬೇಕು ಅನ್ನೋಂಥದ್ದು ಅವರ ಒಂದು ಕನಸಿತ್ತು. ಈಗ ಪ್ರಥಮ ಆದ್ಯತೆಯಲ್ಲಿ ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ 1-1.5 ವರ್ಷಗಳ ಒಳಗಾಗಿ ಬೆಂಗಳೂರಿನಲ್ಲಿ ಒಂದು ಸಮುದಾಯದ ವಿದ್ಯಾರ್ಥಿನಿಯರಿಗಾಗಿ ಇವತ್ತು ಒಂದು ವಸತಿ ನೆಲೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇವತ್ತು ಸಹಿತ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ವೀರಶೈವ ಸಮುದಾಯದ ಶಾಸಕರು ಇದ್ದಾರೆ. ವಿಧಾನಸಭೆಯಲ್ಲಿ ಇರ್ಬೋದು, ವಿಧಾನ ಪರಿಷತ್ತಿನಲ್ಲಿ ಇರ್ಬೋದು. ಇವತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಈ ಒಂದು ಸಮುದಾಯ ಇವತ್ತು ಪ್ರತಿಯೊಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು 55-56 ಜನ ಶಾಸಕರು ಇದ್ದು ಇವತ್ತು ಪ್ರತಿಯೊಬ್ಬರಿಗೂ ಎಲ್ಲ ಕಡೆ ಸಮುದಾಯದವರಿಗೆ, ಇತರ ಸಮುದಾಯದವರಿಗೆ ರಾಜಕೀಯದಲ್ಲಿ ನೋಡಿ ಯಾವುದೇ ಒಂದು ಸಮುದಾಯದಿಂದ ಶಾಸಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಲಕ್ರಮೇಣ ಎಲ್ಲರೂ ಜಾಗೃತರಾಗ್ತಾರೆ. ಅಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಮುದಾಯದವರಿಗೂ ಪ್ರಾತಿನಿಧ್ಯ ಸಿಗುವಂಥ ಒಂದು ವ್ಯವಸ್ಥೆ ಇದೆ. ಎಷ್ಟು ಸಂಖ್ಯೆಯಲ್ಲಿ ನಮ್ಮವರಿದ್ದಾರೆ ಅನ್ನೋದಕ್ಕಿಂತಲೂ ಇವತ್ತು ನಾವು ಏನು ಸೇವೆ ಮಾಡ್ತಾ ಇದ್ದೀವಿ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಮತ್ತು ಸಮುದಾಯದವರಿಗೆ, ಅದು ಭಾಳ ಅತ್ಯಂತ ಮಹತ್ವದಾದಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಿ ನಮ್ಮ ಸಮುದಾಯದ ಪ್ರಾತಿನಿಧ್ಯ ಕಡಿಮೆ ಇದೆ. ಈಗ ಮೈಸೂರು ಭಾಗದಲ್ಲಿ ಉದಾಹರಣೆಗೆ, ಬ್ಯಾಂಗ್ಳೂರಲ್ಲಿ ಇವತ್ತು ಸುಮಾರು 1 ಕೋಟಿ ಮತದಾರರಿದ್ದಾರೆ. 1,30,40,00,000 ಜನಸಂಖ್ಯೆ ಇದೆ. ಇಲ್ಲಿ ಈ ಬ್ಯಾಂಗ್ಳೂರಂಥ ಮಹಾನಗರಿಯಲ್ಲಿ ನಮ್ಮಲ್ಲಿ ಒಬ್ಬರು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸದಸ್ಯರಾಗಿ ಆಯ್ಕೆ ಆಗೋದಿಲ್ಲ. ಸುಮಾರು ನಮ್ಮ ಭಾಗದವರೇ ಇಲ್ಲಿ ಬಂದು ವಾಸ್ತವ್ಯ ಮಾಡ್ತಾ ಇರ್ತಕ್ಕಂಥವ್ರು 15 ಲಕ್ಷ 20 ಲಕ್ಷ ಜನ ಇದ್ದಾರೆ ನನ್ನ ಪ್ರಕಾರ ಇವತ್ತು. ಅಂಥದ್ರಲ್ಲಿ ನಾವು ಅವ್ರಿಗೆ ಸಂಘಟನೆ ಮಾಡಿ ಅವರಿಗೂ ಪ್ರಾತಿನಿಧ್ಯ ಕೊಡುವಂಥ ರೀತಿಯಲ್ಲಿ ಇವತ್ತು ಯಾವುದು ಮುಖ್ಯವಾದಂಥ ಒಂದು ಪಕ್ಷಗಳಿದ್ದಾವೆ, ಅವ್ರ ಜೊತೆಯಲ್ಲೂ ಸಂಪರ್ಕ ಮಾಡಿ ನಮ್ಮ ಪಕ್ಷ ಇದೆ ಇವತ್ತು ಎಲ್ರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು, ಪ್ರಾತಿನಿಧ್ಯ ಕೊಡಿಸುವಂಥ ಒಂದು ಜವಾಬ್ದಾರಿ, ಅಂದರೆ ಒಂದು ಪ್ರಯತ್ನ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯೋನ್ಮುಖರಾಗ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಕ್ವಾಡ್ರಿಲ್ಯಾಟ್ರಲ್. ನಾನು 2 ಕೆಲಸ ಮಾಡಿದ್ದೇನೆ. ಇವತ್ತು ಅರಣ್ಯ ಸಚಿವನಾಗಿ ಬೆಂಗಳೂರಿನಲ್ಲಿ ಇವತ್ತು ನಾವು ಮಾದಪ್ಪನಹಳ್ಳಿಯಲ್ಲಿ 153 ಎಕರೆ ಜಮೀನಿನಲ್ಲಿ ವಿಶ್ವಗುರು ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದಿದ್ದೇನೆ. ಸುಮಾರು 250 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಬೃಹತ್ ಉದ್ಯಾನವನ ನಿರ್ಮಾಣ ಆಗ್ತಾ ಇದೆ. ಎಲ್ಲಿ ಬರುತ್ತೆ ಇದು ಯಲಹಂಕದಲ್ಲಿ, ನಾರ್ತ್ ಬ್ಯಾಂಗ್ಳೂರಲ್ಲಿ ಬರ್ತಾ ಇದೆ.
ನಾನು ಹೋಗ್ತಾ ಇದ್ದಾಗ ನೋಡಿದೆ, ಅಲ್ಲಿ ನಿಮ್ಮ ಇಲ್ಲಿ ಇತಿಹಾಸ ನೋಡಿ 153 ಎಕರೆ ಇದೆ. Absolutely. 153 ಎಕರೆಯಲ್ಲಿ ಬರ್ತಾ ಇದೆ. ಹಿಂದೆ ನೋಡಿ 1760ರಲ್ಲಿ ಇವತ್ತು ಲಾಲ್ಬಾಗ್ ಬಂತು, ಹೈದರಲಿ ಕಾರ್ಯಕಾಲದಲ್ಲಿ. Absolutely. ಅದಾದ್ಮೇಲೆ 19ನೇ ಶತಮಾನದಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಬಂತು, ಅದು 1870. 155 ವರ್ಷಗಳವರೆಗೆ 155 ವರ್ಷಗಳವರೆಗೆ ಬೆಂಗಳೂರಿನಲ್ಲಿ ಒಂದೇ ಒಂದು ಬೃಹತ್ ಉದ್ಯಾನವನ ಬಂದಿಲ್ಲ. ಲಂಗ್ ಸ್ಪೇಸ್ ಬರಬೇಕು. ಬ್ಯಾಂಗ್ಳೂರ್ ಇಸ್ ಬಿಕಮಿಂಗ್ ಎ ಕಾಂಕ್ರೀಟ್ ಜಂಗಲ್. ನಾವು ನೋಡ್ತಾ ಇದ್ದೀವಿ, ಸಂಚಾರ ದಟ್ಟಣೆ ನೋಡ್ತಾ ಇದ್ದೀವಿ, ಪೊಲ್ಯೂಷನ್ ನೋಡ್ತಾ ಇದ್ದೀವಿ. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್. ಅಂತ ಬ್ಯಾಂಗ್ಳೂರ್ನ ಗ್ಲೋಬಲ್ ಸಿಟಿ ಅಂತೇಳಿ ಹೇಳ್ತೀವಿ, ಸಿಲಿಕಾನ್ ಸಿಟಿ ಅಂತೇಳಿ ಹೇಳ್ತೀವಿ. ಇಂಥದ್ದಲ್ಲಿ ಒಂದು ಲಂಗ್ ಸ್ಪೇಸ್ ಇರಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ನಾನು ಯಾವಾಗ ನೋಡಿದೆ, ಇದು ನಮ್ಮದೇ ಲ್ಯಾಂಡ್ ಇದೆ, KFDC ಲ್ಯಾಂಡ್ ಕೊಟ್ಟಿದ್ದೇವೆ, ಅಲ್ಲಿ ಯುಕ್ಯಾಲಿಪ್ಟಸ್ ಬೆಳೆದಿದ್ದಾರೆ, ಬೇರೆದು ಬೆಳೆದಿದ್ದಾರೆ, ಉಪಯೋಗ ಆಗೋದಿಲ್ಲ, ಇಲ್ಲಿ ಒಂದು ಬೃಹತ್ತಾದಂಥ ಒಂದು ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಆಲೋಚನೆ ಬಂದು 1 ವರ್ಷಗಳವರೆಗೆ ಸತತವಾಗಿ ಪ್ರಯತ್ನಪಟ್ಟು ಅದಕ್ಕೆ ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ, ವಿನ್ಯಾಸ ತಯಾರು ಮಾಡಿ, ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಈಗ ಫೆಬ್ರವರಿ 5ನೇ ತಾರೀಕಿಗೆ ಅದರ ಒಂದು ಟೆಂಡರ್ ಕರೆಯುವಂಥ ಒಂದು ಪ್ರೊಸೆಸ್ ಪ್ರಾರಂಭ ಆಗ್ತದೆ. ಮಾರ್ಚ್ ಒಳಗಾಗಿ ಅದಕ್ಕೆ ಶಂಕುಸ್ಥಾಪನೆ ಹಾಕ್ತೀವಿ. ಮತ್ತು 18 ತಿಂಗಳಲ್ಲಿ ಒಂದು ಬೃಹತ್ ಉದ್ಯಾನವನ ಇವತ್ತು ಪೂರ್ಣಗೊಳಿಸಿ ಅದನ್ನು ಬ್ಯಾಂಗ್ಳೂರಿಗರಿಗೆ ಎಲ್ಲರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೀದರ್ನಲ್ಲಿ ನಮ್ಮದು ಈಗ ಬಸವ ಕಲ್ಯಾಣ್ನಲ್ಲಿ ಬೀದರ್ನಲ್ಲಿ ಗೋಲ್ಡನ್ ಕ್ವಾಡ್ರಿಲೇಟ್ರಲ್ ರೋಡ್ ಮಾಡಿದ್ದ ಹಾಗೆ ನಮ್ದು ಎಷ್ಟು ತಾಲೂಕುಗಳು ಬರ್ತವೆ ನೋಡಿ. ಬೀದರ್ ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಅಲ್ಲಿ ಆ ಭಾಗದಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ದಾರೆ. ರಸ್ತೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಅಂತ ಹೇಳ್ತೀವಿ. ಇವತ್ತು ಕನೆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಆ ಕನೆಕ್ಟಿವಿಟಿ ಬರಲಿಕ್ಕೆ ನಾನೊಂದು ಪ್ರಪೋಸ್ ಮಾಡಿದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲೂ ನಮ್ಮಲ್ಲಿ ಸ್ವಲ್ಪ ದೊಡ್ಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿ ಸ್ವಲ್ಪ ಅನುದಾನ ತೆಗೆದುಕೊಂಡು ಈಗ ಅದಕ್ಕೆ ಒಂದು ವಿಸ್ತೃತವಾದಂಥ ಒಂದು ಯೋಜನಾ ವರದಿ ಫಿಸಿಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾನು ಕೊಟ್ಟಿದ್ದೇನೆ. ಸೊ ಅದನ್ನು ಮುಂಬರುವಂಥ ದಿನಮಾನಗಳಲ್ಲಿ ಕಾರ್ಯಗತ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ.